ನಜರೇತಿನ ಯೇಸು ಕ್ರಿಸ್ತನ ಪರಿಶುದ್ಧವಾದಂಥ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸದಾ ಹೃದಯಪೂರ್ವಕವಾದಂಥ ಶುಭಾಭಿವಂದನೆಗಳನ್ನು ನಾನು ತಿಳಿಸ್ತಾ ಇದ್ದೇನೆ. ಈ ಹೆದರದಿರು ನನ್ನ ಮನವೇ ಸೇವೆಗಳಿಗಾಗಿ, ನಿಮ್ಮೆಲ್ಲರ ಪ್ರೀತಿ ಮತ್ತು ಪ್ರೋತ್ಸಾಹಕ್ಕಾಗಿ, ಪ್ರಾರ್ಥನೆಗಳಿಗಾಗಿ ದೇವರಿಗೆ ನಾನು ವಂದನೆ ಸಲ್ಲಿಸ್ತೇನೆ. ಆತ್ಮೀಯ ದೇವಶರಣರೇ, ಆಗಸ್ಟ್ ತಿಂಗಳು 15, 16, 17ನೇ ತಾರೀಕಿನ ಕೂಟಕ್ಕಾಗಿ ಮತ್ತೆ ವಿನಮ್ರತೆಯಿಂದ ನಿಮಗೆ ಎಚ್ಚರಪಡಿಸ್ತಾ ಇದ್ದೇವೆ. ಪ್ರಾರ್ಥಿಸಿಕೊಳ್ಳ್ರಿ. ಕರ್ನಾಟಕದ ಉಜ್ಜೀವನಕ್ಕೆ ಆ ಕೂಟ ಒಂದು ಮೈಲಿಗಲಾಗಲಿಕ್ಕಾಗುವಂತೆ ಆ ಕೂಟದ ಮೂಲಕವಾಗಿ ಅನೇಕ ಯವನಸ್ಥರು ದೇವರ ಸೇವೆಗೋಸ್ಕರವಾಗಿ, ಅನೇಕ ಹಿರಿಯರು ಒಂದು ಪ್ರತಿಷ್ಠೆಯ ಜೀವಿತವನ್ನು ನಡೆಸಲಿಕ್ಕಾಗುವಂತೆ ದೇವರು ಕೃಪೆ ಮಾಡಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುವಂಥವರಾಗೋಣ. ಈಗಾಗಲೇ ನೋಟಿಸ್ಗಳನ್ನು ನಾವು ಪ್ರಿಂಟ್ ಮಾಡಿದ್ದೇವೆ. ಸಭೆಯಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಬರುತ್ತಿರುವಂಥ ದೇವ ಮಕ್ಕಳಿಗಾಗಿ, ಅವರ ಪ್ರಯಾಣಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ದೇವರು ಈ ಕೂಟದಲ್ಲಿ ನಿಮ್ಮನ್ನು ಕುಟುಂಬವಾಗಿ ಬಂದು ಸೇರಿಸುವುದರ ಮೂಲಕವಾಗಿ ದೇವರ ನಾಮದ ಮಹಿಮೆಯನ್ನು ನೀವು ಸದಾ ಹೊಂದಿಕೊಳ್ಳಲಿಕ್ಕಾಗದೆ ದೇವರು ಸಹಾಯ ಮಾಡಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಆತ್ಮೀಯ ದೇವಶರಣರೇ, ಈ ಕೂಟದ ಅಗತ್ಯಗಳಿಗಾಗಿ ಒಂದು ವೇಳೆ ದೇವರು ನಿಮ್ಮ ಹೃದಯದಲ್ಲಿ ಮಾತನಾಡುವುದಾದರೆ ದೇವರ ಸನ್ನಿಧಾನದಲ್ಲಿ ನೀವು ಆ ವಿಷಯದಲ್ಲಿ ಪ್ರಾರ್ಥನೆ ಮಾಡಿರಿ. ಕರ್ತನು ನಿಮ್ಮನ್ನು ಬಲಪಡಿಸಲಿ. ಇವತ್ತಿನ ಸಂದೇಶದ ಸಾರಾಂಶ ಇದಾಗಿರುವಂಥದ್ದಾಗಿದೆ. ಕಷ್ಟದಲ್ಲಿಯೂ ಶ್ರಮೆಯಲ್ಲಿಯೂ ಸಂತೋಷದಿಂದ ಇರುವುದು. ಕಷ್ಟದಲ್ಲಿಯೂ ಶ್ರಮೆಯಲ್ಲಿಯೂ ಸಂತೋಷದಿಂದ ಇರುವುದು. ಯಾವೊಬ್ಬ ವ್ಯಕ್ತಿಯೂ ಸದಾ ಕಷ್ಟದಲ್ಲಿ, ನೋವಿನಲ್ಲಿ, ಬಾಧೆಯಲ್ಲಿ ಸಂತೋಷ ಪಡೋದಕ್ಕೆ ಸಾಧ್ಯವೇ ಇಲ್ಲ. ಆದರೂ ಸಹ ದೇವರ ವಾಕ್ಯದ ಬೆಳಕಿನಲ್ಲಿ ನಾವು ನೋಡುವಂಥ ಸಂದರ್ಭದಲ್ಲಿ ಯಾವಾಗ ಶ್ರಮೆ, ಕಷ್ಟ, ನಿಂದೆ, ಅವಮಾನಗಳು ಮಾನವನ ಜೀವಿತದಲ್ಲಿ ಬರ್ತದೋ ಆ ಸಂದರ್ಭದಲ್ಲಿ ನಾವು ಸಂತೋಷ ಪಡಬೇಕಂತೆ. ಅಪೊಸ್ತಲ ಪೌಲನು ಒಂದು ಅದ್ಭುತವಾದಂಥ ಮಾತನ್ನು ಬರೀತಾನೆ. ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ನಿಮಗೆ ತಿರುಗಿ ಹೇಳುತ್ತೇನೆ ಎಂಬುದಾಗಿ. ಆತ್ಮೀಯ ದೇವಶರಣರೇ, ಅಪೊಸ್ತಲ ಪೌಲನ ಈ ಸಂತೋಷದ ಉದ್ಗಾರದ ಮಾತುಗಳನ್ನು ನೋಡುವಾಗ ನಮ್ಮೆಲ್ಲರಿಗೂ ಸಂತೋಷವಾಗ್ತದೆ. ನಾವು ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಬೇಕು, ಕರ್ತನಲ್ಲಿ ಆನಂದಿಸಬೇಕು ಎಂಬುದಾಗಿ ತಿರುಗಿ ನಾನು ಹೇಳುತ್ತೇನೆ ಎಂಬುದಾಗಿ ಹೇಳುವಂಥ ಈ ಮನುಷ್ಯನ ಆ ಬಾಯಿಂದ ಬಂದಂಥ ಈ ಲೇಖನ ಅಥವಾ ಈ ಶಬ್ದ ಎಂಥ ಪರಿಸ್ಥಿತಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಬಂತು ಗೊತ್ತಾ? ಸೆರೆಮನೆಯ ಒಳಗಡೆ ಇದ್ದು, ಆ ಸೆರೆಮನೆಯ ಹೈಟ್ ಕೇವಲ 4 ಅಡಿಯಂತೆ. ಅಲ್ಲಿ ನಿಂತ್ಕೊಳ್ಳೋಕ್ಕೂ ಆಗಲ್ಲ, ಕುತ್ಕೊಳ್ಳೋಕ್ಕೂ ಆಗಲ್ಲ. 4 ಫೀಟ್ ಇರುವಂಥ ಆ ಸ್ಥಳದಲ್ಲಿ ಕೈಕಾಲುಗಳಲ್ಲಿ ಬೇಡಿಗಳು, ಚೈನುಗಳು ಕಟ್ಟಲ್ಪಟ್ಟಂಥ ಸಂದರ್ಭದಲ್ಲಿ ಸೈನಿಕರು, ಕಾವಲುಗಾರರು ಅವರನ್ನು ಹಿಂಸೆ ಪಡಿಸಿ ದೇಹದಲ್ಲಿ ರಕ್ತ ಸೋರುತ್ತಿರುವಂಥ ಆ ಸಂದರ್ಭದಲ್ಲಿ ಈ ಮಾತನ್ನು ಅಪೊಸ್ತಲ ಪೌಲನು ಬರುತ್ತಾನೆ. ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂಬುದಾಗಿ. ಒಂದು ಪ್ರಶ್ನೆ ಕೇಳೋಣ ಪೌಲನಿಗೆ. ಪೌಲನೇ, ಯಾಕೆ ಈ ಸಂದರ್ಭದಲ್ಲಿ ನೀನು ಈ ಮಾತನ್ನು ಬರೆಯೋದಕ್ಕೆ ಸಾಧ್ಯ ಅಂತ? ಆಗ ಆತನು ಹೇಳುವಂಥ ಸಂಗತಿಯನ್ನು ಗೊತ್ತಾ? ನಿಜವಾಗಲೂ ಕ್ರಿಸ್ತನ ನಿಮಿತ್ತವಾಗಿ ಬರುವಂಥ ನಿಂದೆ, ಅವಮಾನಗಳೆಲ್ಲವೂ ಸದಾ ಬಹುಮಾನವಾಗಿ ಮಾರ್ಪಡ್ತದೆ ಎಂಬುದಾಗಿ ಆತನು ಸದಾ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯವನ್ನು ಓದಿರುವಂಥ ವ್ಯಕ್ತಿಯಾಗಿರುವುದರಿಂದ ಅವನ ಜೀವಿತದಲ್ಲಿ ಆ ಕಷ್ಟಗಳನ್ನು ಕುರಿತು, ಆ ನೋವು, ನಿಂದೆ, ಅಪಮಾನಗಳನ್ನು ಕುರಿತು ಕರ್ತನ ಸನ್ನಿಧಾನದಲ್ಲಿ ಸಂತೋಷಪಟ್ಟನಂತೆ. ನೀವು ಸದಾ ಪ್ರಶ್ನೆಗಳನ್ನು ಹಾಕಿಕೊಳ್ಬೇಕು. ಏನು ಪ್ರಶ್ನೆ ಗೊತ್ತಾ? ಯಾರೀ ಕಷ್ಟದಲ್ಲಿ ಸಂತೋಷ ಪಡ್ತಾರೆ? ಯಾರೀ ನಿಂದೆ, ಅವಮಾನಗಳಲ್ಲಿ ಸಂತೋಷ ಪಡ್ತಾರೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಶರಣರೇ, ಯಾರೂ ಸದಾ ಇಂಥ ಒಂದು ಸ್ಥಿತಿನಲ್ಲಿ ಸಂತೋಷ ಪಡೋದಕ್ಕೆ ಸಾಧ್ಯವಿಲ್ಲ. ಆದರೆ ದೇವರ ಮಕ್ಕಳೇ, ಕರ್ತನನ್ನು ಆರಾಧಿಸುತ್ತಿರುವಂಥ ನಿನ್ನ ಬದುಕಿನಲ್ಲಿ ನಿಜವಾಗ್ಲೂ ಸದಾ ಇದಕ್ಕೆ ಶ್ರೇಷ್ಠವಾದಂಥ ಒಂದು ಮಾಡೆಲ್, ಶ್ರೇಷ್ಠವಾದಂಥ ಮಾದರಿ
ತನ್ನ ಕಷ್ಟದ ಸಮಯದಲ್ಲಿಯೂ ತನ್ನ ನಿಂದೆ ಅಪಹಾಸ್ಯದ ಸಮಯದಲ್ಲಿಯೂ ಸ್ಥಿರವಾಗಿ ನಿಂತುಕೊಂಡು ದೇವರ ಪ್ರೀತಿಗೆ ಗೌರವಿಸಿದಂಥ ಯೇಸು ಸ್ವಾಮಿ ಇದಕ್ಕೆ ನಿಜವಾದಂಥ ಒಂದು ಮಾಡೆಲ್ ಆಗಿರುವಂಥನಾಗಿದೆ. ಸತ್ಯವೇದದಲ್ಲಿ ನಾವು ನೋಡುವಂಥರಾಗಿದ್ದೇವೆ. ಇಬ್ರಿಯ ಬರೆದ ಪತ್ರಿಕೆ 12ನೇ ಅಧ್ಯಾಯದ 2ನೇ ವಚನವನ್ನು ಗಮನಿಸುವಾಗ, ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನಾಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಓಡೋಣ. ಆತನು ತನ್ನ ಮುಂದೆ ಇಟ್ಟಿರುವ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿದನಂತೆ. ದೇವನಾಮಕ್ಕೆ ಸ್ತೋತ್ರವಾಗಲಿ. ತನ್ನ ಮುಂದೆ ಇಟ್ಟಿರುವಂಥ ಸಂತೋಷವನ್ನು ನೋಡಿ ಅವಮಾನವನ್ನು ಅಲಕ್ಷ್ಯ ಮಾಡಿದನಂತೆ. ಪ್ರೀತಿಯುಳ್ಳ ದೇವಜನರೇ, ದೇವನಾಮಕ್ಕೆ ಸ್ತೋತ್ರವಾಗಲಿ. ಅನೇಕ ಸಂದರ್ಭಗಳಲ್ಲಿ ನಾವೇನು ಮಾಡ್ತೇವೆ ಗೊತ್ತಾ? ಸ್ವಲ್ಪ ನಿಂದೆ, ಅವಮಾನ, ಕಷ್ಟ, ವೇದನೆ, ದುಃಖಗಳು ನಮಗೆ ಆವರಿಸುವಾಗ ನಮ್ಮನ್ನು ನಂಬಿದವರು ಅಥವಾ ನಾವು ನಂಬಿದಂಥ ವ್ಯಕ್ತಿಗಳು, ನಮ್ಮ ಸ್ನೇಹಿತರು, ನಮ್ಮ ಕುಟುಂಬ ವರ್ಗದವರು, ನಮ್ಮ ತಂದೆ ತಾಯಿಗಳು, ನನ್ನ ಹೆಂಡತಿ ಅಥವಾ ನಮ್ಮ ಗಂಡ ಅಥವಾ ನಮಗಿರುವಂಥ ಬಂಧು ಬಾಂಧವರು ಏನಾದರೂ ಒಂದು ಕಷ್ಟಗಳು ಬಂದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಭಯಭ್ರಾಂತರಾಗ್ಬಿಡ್ತೇವೆ. ಅನೇಕ ವೇಳೆಗಳಲ್ಲಿ ನಮಗೆ ಆಗುವಂಥ ಚಿಕ್ಕ ಪುಟ್ಟದಾದಂಥ ಅವಮಾನಗಳನ್ನು ನಾವು ಸಹಿಸಿಕೊಳ್ಳೋದಕ್ಕೆ ಆಗಲ್ಲ. ಆದರೆ ಯೇಸು ಸ್ವಾಮಿ ಆತನು ಎಷ್ಟೊಂದು ನಿಂದೆಗೆ, ಎಷ್ಟೊಂದು ಅವಮಾನಕ್ಕೆ, ಅಪಹಾಸ್ಯಕ್ಕೆ ಎಷ್ಟೋ ಜನ ಅವನಿಂದ ದೂರಾದರೂ, ಆತನಲ್ಲಿ ನಂಬಿಕೆ ಇಟ್ಟವರು ಓಡಿ ಹೋದರು, ಆತನನ್ನು ಪ್ರೀತಿಸಿದಂಥ ವ್ಯಕ್ತಿಗಳು ತನ್ನ ಜೊತೆಯಲ್ಲಿ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಆ ಎಲ್ಲ ಅವಮಾನವನ್ನು ಭರಿಸಿಕೊಂಡು ಅವಮಾನವನ್ನು ಅಲಕ್ಷ್ಯ ಮಾಡಿದನಂತೆ. ಕಾರಣ ಯಾಕೆ ಗೊತ್ತಾ? ಪ್ರೀತಿಯುಳ್ಳ ದೇವಜನರೇ, ಇವತ್ತು ನಾನು ನೀನು ಭರಿಸಬೇಕಾದಂಥ, ನಾನು ನೀನು ವಹಿಸಬೇಕಾದಂಥ, ನಾನು ನೀನು ಅವಮಾನಕ್ಕೆ ಗುರಿಯಾಗಬೇಕಾದಂಥ ಆ ವಿಧವಾದಂಥ ಶೋಧನೆಯನ್ನು ಯೇಸು ಸ್ವಾಮಿ ಜಯಿಸಿದನಂತೆ. ನಾವು ಅಂದ್ಕೊಳ್ತೇವೆ ಏನು ಗೊತ್ತಾ, ಅಯ್ಯೋ ಈ ಶೋಧನೆಯನ್ನು ಜಯಿಸೋಕ್ಕಾಗಲ್ಲ ಅಂತ. ಆದರೆ ಯೇಸು ಸ್ವಾಮಿ ನಿನ್ನ ಜೀವಿತದಲ್ಲಿ ಮುಂದೆ ಬರುವ, ಹೀಗೆ ಬಂದಿರುವಂಥ, ಈಗ ಅನುಭವಿಸುತ್ತಿರುವಂಥ ಎಲ್ಲ ವಿಧವಾದಂಥ ನಿರ್ಲಕ್ಷ್ಯವನ್ನು, ಎಲ್ಲ ಅವಮಾನವನ್ನು, ಎಲ್ಲ ನಿಂದೆಗಳನ್ನು ಆತ್ಮೀಯ ದೇವಜನರೇ ಆತನು ಜಯಿಸಿದ್ದಾನೆ. ನೀನೇನು ಅನುಭವಿಸ್ತಾ ಇದೆಯೋ ಇವತ್ತಿನ ದಿನಮಾನಗಳಲ್ಲಿ ಅದನ್ನೆಲ್ಲವನ್ನು ಯೇಸು ಸ್ವಾಮಿ ಅನುಭವಿಸಿ ಆತನು ಜಯಿಸಿದ್ದಾನೆ. ಅದಕ್ಕೆ ಆತನೇ ಹೇಳುವಂಥ, ತನ್ನ ವಾಕ್ಯದ ಮೂಲಕವಾಗಿ ಪ್ರಕಟಿಸುವಂಥ ಸಂಗತಿಯನ್ನು ಗೊತ್ತಾ? ಶೋಧನೆ ಆಗುತ್ತಲೇ ಶೋಧನೆಯ ಒಳಗಿಂದ ಮಾರ್ಗ ತೆರೆಯುವಂಥ ದೇವರಂತೆ. ನಿನ್ನ ಬದುಕಿನಲ್ಲಿ ನಮ್ಮನ್ನು ಶೋಧನೆಯ ಮೂಲಕವಾಗಿ ನಮ್ಮನ್ನು ಸಾಯಿಸುವಂಥ ದೇವರಲ್ಲ, ಶೋಧನೆಯಲ್ಲೇ ಕೈ ಬಿಡುವಂಥ ದೇವರಲ್ಲ. ಶೋಧನೆ ಪಡುತ್ತಿರುವಂಥ ನಮ್ಮ ಬದುಕಿನಲ್ಲಿ ಆ ಶೋಧನೆಯ ಒಳಗಿಂದಲೇ ನಮಗೆ ಜಯ ಕೊಡುವಂಥ ದೇವರು ಆತನಾಗಿದ್ದಾನೆ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಸ್ವಾಮಿ ಅಷ್ಟೊಂದು ಅವಮಾನವನ್ನು ಅಲಕ್ಷ್ಯ ಮಾಡುವುದಕ್ಕೆ ಕಾರಣ, ಮುಂದೆ ಓದುತ್ತಾ ಹೋಗುವಂಥ ಸಂದರ್ಭದಲ್ಲಿ ಆತನು ತನ್ನ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನಾರೂಢನಾದನು. ದೇವನಾಮಕ್ಕೆ ಸ್ತೋತ್ರವಾಗಲಿ. ನೀವು ಮನಗುದ್ದಿದವರಾಗಿ ಬೇಸರಗೊಳ್ಳದಂತೆ ಆತನನ್ನು ಆಲೋಚಿಸಿರಿ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಬೈಬಲಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಪ್ರೀತಿಯುಳ್ಳ ದೇವಜನರೇ, ಎಲ್ಲ ನಿಂದೆ ಅವಮಾನವನ್ನು ಆತನು ನಿರ್ಲಕ್ಷ್ಯ ಮಾಡಿದನು. 2ನೇ ವಚನ ಇನ್ನೊಂದು ಸಾರಿ ಕೇಳಿಸಿಕೊಳ್ಳುವಂಥರಾಗೋಣ. ನಂಬಿಕೆಯನ್ನು ಹುಟ್ಟಿಸುವನು ಪೂರೈಸುವನಾಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು
ನಮಗೆ ನೇಮಕವಾದ ಓಟವನ್ನು ಓಡೋಣ. ಆತನು ತನ್ನ ಮುಂದೆ ಯಾವ ಸಂತೋಷ ಅಂತೆ? ತನ್ನ ಮುಂದೆ ಇಟ್ಟಿದ್ದಂಥ ಸಂತೋಷಕ್ಕೋಸ್ಕರವಾಗಿ ತನ್ನ ಅವಮಾನವನ್ನು ಅಲಕ್ಷ್ಯ ಮಾಡಿದನಂತೆ. ಅವಮಾನವನ್ನು ಅಲಕ್ಷ್ಯ ಮಾಡಿದನು. ಏನು ಸಂತೋಷ ಅದು? ದೇವರಾತ್ಮನು ನನ್ನ ಸಂಗಡ ಮಾತನಾಡುತ್ತಿರುವಂಥ ಸಂದರ್ಭದಲ್ಲಿ ಆತನ ಸಂತೋಷ ಕೋಟ್ಯಾಂತರ ರೂಪಾಯಿ ಆಸ್ತಿ ಸಂಪಾದನೆ ಮಾಡುವುದಲ್ಲ. ಆತನ ಸಂತೋಷ ಈ ಪ್ರಪಂಚವನ್ನು ತನ್ನ ಸ್ವಾಧೀನದಲ್ಲಿ ಪಡಿಸಿಕೊಳ್ಳೋದಲ್ಲ. ಆತನ ಸಂತೋಷ ಸಮೃದ್ಧಿಕರವಾದಂಥದ್ದಲ್ಲ. ಆತನ ಸಂತೋಷ ಯಾರು ಗೊತ್ತಾ? ನಾನು ಮತ್ತು ನೀನೇ ಆತನ ಸಂತೋಷವಾಗಿದ್ದೇವೆ. ನಾನು ಮತ್ತು ನೀವೇ ಸಂತೋಷವಾಗಿದ್ದೇವೆ. ಸಾರ್ವತ್ರಿಕ ಸಭೆಯಾಗಿರುವಂಥ ನಾವು ಆತನ ಸಂತೋಷವಾಗಿದ್ದೇವೆ. ಕಾರಣ ಏನು ಗೊತ್ತಾ? ಆತನ ಮುಂಭಾಗದಲ್ಲಿ ಬೇರೆ ಯಾವ ಕನಸುಗಳಿಲ್ಲ, ಬೇರೆ ಯಾವ ದರ್ಶನಗಳಿಲ್ಲ. ಆತನ ಮುಂದೆ ಯಾವ ವಿಧವಾದ ಆಸ್ತಿ ಇಲ್ಲ, ಅಂತಸ್ತಿಲ್ಲ. ಆತನ ಮುಂಭಾಗದಲ್ಲಿ ಕಾಣುತ್ತಿರುವಂಥ ಒಂದು ಸಂಗತಿಯನ್ನು ಗೊತ್ತಾ? ನಾನು ನನ್ನ ಕೈನಿಂದ ಸೃಷ್ಟಿ ಮಾಡಿದಂಥ ನನ್ನ ಮಕ್ಕಳು ಅವರು ಎಂದೂ ನರಕಕ್ಕೆ ಹೋಗಬಾರದು. ನನ್ನ ಮಕ್ಕಳಿಗಾಗಿ ನನ್ನ ಪ್ರಾಣವನ್ನು ಕೊಡುತ್ತೇನೆ. ನನ್ನ ಮಕ್ಕಳಿಗಾಗಿ ನನ್ನ ಜೀವಿತವನ್ನೇ ನಾನು ಸಮರ್ಪಣೆ ಮಾಡುತ್ತೇನೆ. ನನ್ನ ಮಕ್ಕಳಿಗಾಗಿ ನಾನು ಅವಮಾನವನ್ನು ಅಲಕ್ಷ್ಯ ಮಾಡುತ್ತೇನೆ. ನನ್ನ ಮಕ್ಕಳಿಗಾಗಿ ನನ್ನ ಸ್ವಪ್ರಾಣವನ್ನು ಕೊಡುತ್ತೇನೆ. ನನ್ನ ಮಕ್ಕಳಿಗಾಗಿ ಎಂಥ ತ್ಯಾಗಕ್ಕೂ ನಾನು ಬಲಿಯಾಗುವುದಕ್ಕೂ ನಾನು ಅಲಕ್ಷ್ಯ ಮಾಡದೆ, ನಾನು ನನ್ನ ಎಲ್ಲ ವಿಧವಾದಂಥ ಕಾರ್ಯಗಳಲ್ಲಿ ನನ್ನ ಸಂತೋಷವಾಗಿರುವಂಥ ನನ್ನ ಮಕ್ಕಳಿಗಾಗಿ ನಾನು ತ್ಯಾಗ ಬಲಿದಾನವನ್ನು ಮಾಡುತ್ತೇನೆ ಎಂಬುದಾಗಿ ಸಿದ್ಧನಾದನು. ಈ ಶಬ್ದವನ್ನು ಕೇಳುವಾಗ, ಈ ಮಾತನ್ನು ಕೇಳುವಾಗ ಎಷ್ಟೋ ಸಂತೋಷವಾಗ್ತದೆ. ಕೂತುಕೊಂಡು ಕೇಳುತ್ತಿರುವಂಥ ನಿಮ್ಮ ಹೃದಯದಲ್ಲಿ ಸದಾ ಒಂದು ಹರ್ಷೋದ್ಗಾರ ಬರಲಿ. ಯಾಕೆಂತ ಹೇಳಿದರೆ, ದೇವರ ಸಂತೋಷ, ಭೂಲೋಕದಲ್ಲಿರುವಂಥ ಐಶ್ವರ್ಯ, ಅಧಿಕಾರ, ಸಂಪತ್ತಲ್ಲ ರೀ. ದೇವರ ಮಕ್ಕಳೇ, ನಿಜವಾದ ಸಂತೋಷ ನಾನು ಮತ್ತು ನೀನಾಗಿದ್ದೇವೆ. ನಮ್ಮನ್ನು ಕರುಣಿಸುವುದಕ್ಕಾಗಿಯೇ, ನಮ್ಮನ್ನು ರಕ್ಷಿಸುವುದಕ್ಕಾಗಿಯೇ ಆತನು ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯನ್ನು ಓರುವುದಕ್ಕೂ ಸದಾ ಸಿದ್ಧನಾದನಂತೆ. ಆತನಿಗೊಂದು ಗೋಲಿತ್ತು. ಏನಂದರೆ, ನನ್ನ ಮಕ್ಕಳು ಮಾತ್ರ ಎಂದು ನರಕಕ್ಕೆ ಪ್ರಾಪ್ತರಾಗಬಾರದು ಎನ್ನುವಂಥ ಪ್ರೀತಿ, ಆ ಹಂಬಲ, ಆ ಪ್ರೀತಿ ಎಂಥ ಅವಮಾನವನ್ನು ಎದುರಿಸುವುದಕ್ಕಾಗಿಯೂ ಸಹ ಸಿದ್ಧ ಮಾಡಿತಂತೆ. ಎಂಥ ಬಲಿದಾನಕ್ಕೂ ಸದಾ ಸಿದ್ಧ ಮಾಡಿತಂತೆ. ಇವತ್ತು ಅನೇಕ ಜನರನ್ನು ನಾವು ಗಮನಿಸುವಂಥ ಸಂದರ್ಭದಲ್ಲಿ ಒಂದು ಸ್ವಲ್ಪ ಅವಮಾನವಾದರೆ, ನಮ್ಮ ಸ್ನೇಹಿತ ನಮ್ಮನ್ನು ಕೈಬಿಟ್ಟು ಹೋದರೆ, ನಮ್ಮ ಜೊತೆಗಿರುವಂಥವರು ಏನಾದರೂ ನಮಗೆ ಬೊಯ್ದು ಬಿಟ್ಟರೆ, ಯಾವ ದೇವರು ಎಲ್ಲಿದ್ದಾರೆ? ಸ್ವಲ್ಪ ಬಿಸ್ನೆಸ್ಸಲ್ಲಿ ಲಾಸ್ ಆದರೆ, ಸ್ವಲ್ಪ ಕಷ್ಟ ಏರುಪೇರುಗಳು ಬಂದರೆ, ಎಲ್ಲಿ ಪ್ರಾರ್ಥನೆ, ಎಲ್ಲಿ ದೇವರು? ಅಮ್ಮ ಯಾಕಮ್ಮ ಚರ್ಚ್ಗೆ ಬರ್ತಾ ಇಲ್ಲ ನೀನು ಅಂದರೆ, ಯಾಕಪ್ಪ ಬರಬೇಕು ಅಂತ ಕೇಳ್ತಾರೆ. ಯಾಕೆ ಪಾಸ್ಟರ್ ಬರಬೇಕು ಎಂಬುದಾಗಿ ಕೇಳ್ತಾರೆ. ಆತ್ಮೀಯ ದೇವಜನರೇ, ಇವತ್ತಿನ ಕಾಲಘಟ್ಟಗಳಲ್ಲಿ ಯಾರಿಗೂ ಕಷ್ಟ ಬೇಕಾಗಿಲ್ಲ, ನಿಂದೆ ಬೇಕಾಗಿಲ್ಲ, ಅವಮಾನ ಬೇಕಾಗಿಲ್ಲ, ಅಪಹಾಸ್ಯ ಬೇಕಾಗಿಲ್ಲ. ಪ್ರೀತಿಯೊಳ ದೇವಜನರೇ, ಯಾರೂ ಸದಾ ಈ ರೀತಿಯಾದಂಥ ಕಷ್ಟ, ನಿಂದೆ, ಅಪಮಾನಗಳಲ್ಲಿ ಹಾದು ಹೋಗೋದಿಲ್ಲವೋ ಅವರಿಗೆ ದೇವರ ಕೃಪೆ ಸಿಗೋದಿಲ್ಲ. ದೇವರ ಕೃಪೆ ಸಿಗೋದಿಲ್ಲ. ಅದಕ್ಕೆ ಬೈಬಲಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಯಾಕೋಬನು ರಾಹೇಳನ ವಿಷಯದಲ್ಲಿ 14 ವರ್ಷಗಳ ಕಾಲ ಬಿಟ್ಟಿ ಕೆಲಸ ಮಾಡಿದನಂತೆ. ಅವಳೊಬ್ಬಳಿಗೋಸ್ಕರವಾಗಿ ಬಿಟ್ಟಿ ಕೆಲಸ ಮಾಡಿದನಂತೆ. ಕಾರಣ ಒಂದೇ, ನನಗೆ ದುಡಿಮೆ ಬೇಕಾಗಿಲ್ಲ, ನನಗೆ ಆಸ್ತಿ ಬೇಕಾಗಿಲ್ಲ, ನಾನು ಪ್ರೀತಿ ಮಾಡಿದಂಥ ರಾಹೇಳಲು ನನಗೆ ಬೇಕು ಎಂಬುದಾಗಿ. ದೇವರಿಗೆ ಸ್ತೋತ್ರವಾಗಲಿ. ಇದರಲ್ಲಿ ಏನು ಅರ್ಥ ಆಗ್ತದೆ ಗೊತ್ತಾ? ಆಸ್ತಿ, ಅಂತಸ್ತು ಪ್ರೀತಿಗೆ ಅಡ್ಡ ಬರಲ್ಲ. ಸಂಪತ್ತು, ಐಶ್ವರ್ಯ ಪ್ರೀತಿಗೆ ಅಡ್ಡ ಬರಲ್ಲ. ಯೇಸು ಸ್ವಾಮಿಯ ಪ್ರೀತಿ ಇದಕ್ಕಿಂತ ಮಿಗಿಲಾದಂಥ ಪ್ರೀತಿ. ಪ್ರೀತಿಯೊಳ ದೇವಜನರೇ, ಎಂಥ ಅವಮಾನಕ್ಕೂ ಸದಾ, ನಿರ್ಲಕ್ಷ್ಯಕ್ಕೂ ಸದಾ ಒಳಗಾಗದೆ, ಎಂಥದನ್ನು ಸದಾ ಅಲಕ್ಷ್ಯ ಮಾಡಿ ನನಗೋಸ್ಕರ, ನಿನಗೋಸ್ಕರವಾಗಿ ನಮ್ಮನ್ನು ರಕ್ಷಿಸಬೇಕೆಂಬುದಾಗಿ
ಆತನು ಆ ನಿಂದೆ ಅವಮಾನವನ್ನು ಹೊಂದಿದ್ದಕ್ಕೆ ಈಗಲೂ ಸದಾ ತಂದೆಯಾದ ದೇವರ ಬಲಗಡೆಯಲ್ಲಿ ರಾಜಾದಿರಾಜನಾಗಿ ನಮಗೋಸ್ಕರವಾಗಿ ಆತನು ಬೇಡ್ತಾ ಇದ್ದಾನೆ. ಕಷ್ಟ, ನಿಂದೆ, ಅಪಮಾನಗಳ ಮಧ್ಯದಲ್ಲಿ ಒಂದು ಮಾಡೆಲ್ ನಮ್ಮ ಕಣ್ಣೆದುರಿನಲ್ಲಿ ಈಗ ನಾನು ಹೇಳ್ತೇನೆ. ಪ್ರೀತಿಯುಳ್ಳ ದೇವಜನರೇ, ಆತನು ಬೇರೆ ಯಾರು ಅಲ್ಲ, ಯೋಬನು. ಅವನ ಜೀವಿತ ನಿಮಗೆಲ್ಲರಿಗೂ ಗೊತ್ತಿರುವಂಥ ಸಂಗತಿ. ಆದರೂ ಸದ ದೇವರಾತ್ಮನು ಹೇಳ್ತಿರುವಂಥ ಈ ಕೃಪೆಯುಳ್ಳಂಥ ಮಾತನ್ನು ನೀವು ಗಮನಿಸಿರಿ. ತನ್ನ ಜೀವಿತದಲ್ಲಿ ಆತನು ಪಟ್ಟಂಥ ಪಾಡು, ಕಷ್ಟ, ನಿಂದೆ, ಅವಮಾನ ಯಾರೂ ಪಡಲಿಲ್ಲ. ಒಂದೇ ದಿನದಲ್ಲಿ ತಾನು ಕಟ್ಟಿದಂಥ ಆ ಮನೆ ಒಳಗಡೆ ಇದ್ದಂಥ ಮಕ್ಕಳೆಲ್ಲರೂ ಸದಾ 10 ಜನ ಸತ್ತು ಹೋಗ್ತಾರೆ. ದೇನಾಕ್ಕೆ ಸ್ತೋತ್ರವಾಗಲಿ. ಅವ್ರ ಕೆಲಸದವ್ರು ಇರ್ತಾರೆ, ಅವ್ರ ಮನೆಯಲ್ಲಿ ಕೂಲಿ ಆಳು ಮಾಡುವಂಥ ಕೂಲಿ ಆಳುಗಳು ಬದುಕ್ತಾರೆ. ಅವನ ಒಬ್ಬ ಮಕ್ಕಳು ಸದಾ ಬದುಕಲಿಲ್ಲ. ಎಷ್ಟು ನೋವಿರ್ಬೋದು. ನಮ್ಮ ಕುಟುಂಬಗಳಲ್ಲಿ ಯಾರಾದರೂ ಒಬ್ಬರು ಸತ್ತು ಹೋದರೆ ಅದನ್ನು ತಳ್ಕೊಳ್ಳುವಂಥ ಶಕ್ತಿ ನಮಗೆ ಇರೋದಿಲ್ಲ. ಆದರೆ ಎಲ್ಲ ಮಕ್ಕಳು ಸತ್ತು ಹೋಗ್ಬಿಡ್ತಾರೆ. ಎಲ್ಲ ಆಸ್ತಿಗಳು ಬೆಂಕಿಯಿಂದ ಆಹುತಿಗೆ ಒಳಗಾಗಿ ನಾಶವಾಗಿ ಹೋಗ್ತದೆ. ಯಾವ ಕಡೆ ನೋಡಿದರೂ ಸಂತೋಷ ಇಲ್ಲ, ಯಾವ ಕಡೆ ನೋಡಿದರೂ ದುಃಖ, ಕಣ್ಣೀರು, ವೇದನೆ. ತನ್ನ ಬಟ್ಟೆಯನ್ನು ಹರ್ಕೊಳ್ತಾನೆ, ಜನರಲ್ಲೂ ಅಂದ್ಕೊಳ್ತಾರೆ, ಈಗ ನೋಡು ದೇವರನ್ನು ಹೇಗೆ ದೂಷಿಸುತ್ತಾನೆ ಎಂಬುದಾಗಿ. ಸ್ವತಃ ಆತನಿಗೆ ಶೋಧನೆ ಹಾಕಿದ ಸೈತಾನನೇ ಆತನ ಮುಂಭಾಗದಲ್ಲಿ ನಿಂತುಕೊಂಡು ಆತನು ಈಗ ನೋಡು ಯೋಬನು ಹೇಗೆ ದೇವರನ್ನು ದೂಷಿಸ್ತಾನೆಂಬುದಾಗಿ ಯೋಚನೆ ಮಾಡ್ತಿರುವಾಗ ಯೋಬನ ಬಾಯಿಂದ ಬಂದಂಥ ಮಾತನ್ನು ಗೊತ್ತಾ? ದೇವರೇ ಕೊಟ್ಟನು, ದೇವರೇ ತೆಗೆದುಕೊಂಡು ಹೋದನು, ದೇವರ ನಾಮಕ್ಕೆ ಸ್ತೋತ್ರ ಎಂಬುದಾಗಿ ಹೇಳಿದನು ವಿನಃ ತನ್ನ ಜೀವಿತ ಕಾಲದಲ್ಲಿಯೂ ಸಹ ಅವನ ಹೆಂಡತಿ ಅವನಿಗೆ ಅವಮಾನಿಸಿದಳು, ಅವನ ಸ್ನೇಹಿತರು ನಿಂದೆ ಮಾಡಿದರು, ಅವನ ಸ್ನೇಹಿತರು ಅವರ ಊರಿನವರೆಲ್ಲರೂ ಸದಾ ಅವನ ಮಧ್ಯದಲ್ಲಿ ಬಂದು ಹೇಳ್ತಾರೆ, ಅಯ್ಯೋ ಇಂಥ ಒಂದು ಘೋರವಾದಂಥ ಘಟನೆ ಇವನ ಚಿತ್ರದಲ್ಲಿ ನಡೆದಿದೆ ಅಂದರೆ ಇವನು ಸಾಮಾನ್ಯವಾದ ಪಾಪ ಮಾಡಿಲ್ಲ, ಇವನು ದೊಡ್ಡ ಪಾಪನೇ ಮಾಡಿರ್ಬೋದು ಎಂಬುದಾಗಿ ಆತನ ಮೇಲೆ ತಪ್ಪನ್ನು ನಿಂದೆಯನ್ನು ಹೊರಿಸಿದ್ರು ಸದಾ ದೇವ ಮಕ್ಕಳೇ ಅವನ ದೇಹ ಬಿರಿದು ಆತನ ದೇಹದಲ್ಲಿ ರಕ್ತ ಕಿವು ಸೋರ್ತಾ ಇರುವಂಥ ಸಂದರ್ಭದಲ್ಲಿ ಸದಾ ಒಂದು ಮಾತು ಆತನ ನಾಲಿಗೆಯಿಂದ ದೇವರ ವಿರುದ್ಧವಾಗಿ ಆಪಾದನೆ ಮಾಡಲಿಲ್ಲ, ಕೆಟ್ಟ ಮಾತು ಆತನ ಬಾಯಿಂದ ಬರಲಿಲ್ಲ. ಇವತ್ತು ದೇವರ ಸಂದೇಶವನ್ನು ಕೇಳುತ್ತಿರುವಂಥ ದೇವರ ಮಕ್ಕಳೇ, ಕರ್ತನ ಸನ್ನಿಧಾನದಲ್ಲಿ ಈ ಕಷ್ಟವನ್ನು ಸಹಿಸಿಕೊಳ್ಳುವುದು, ನಿಂದೆ ಅಪಮಾನಗಳನ್ನು ಸಹಿಸಿಕೊಳ್ಳುವುದೊಂದು ಕೃಪೆ, ಒಂದು ವರ. ಆ ವರಕ್ಕಾಗಿ ನೀವು ಪ್ರಾರ್ಥನೆ ಮಾಡಬೇಕು. ಈ ಲೋಕದಲ್ಲಿ ಯಾವಾಗಲೂ ಸದಾ ಸಂತೋಷನೇ ಇರಲ್ಲ. ಈ ವರ ಅದಕ್ಕೆ ಗುರುತು ಯೋಬನಾಗಿದ್ದಾನೆ. ಅನುಗ್ರಹ ಆತನ ಜೀವಿತದಲ್ಲಿ 2ರಷ್ಟು ಸಿಗಬೇಕಂದ್ರೆ ಆ ವರವನ್ನು ಆತನು ಪಡೆದುಕೊಂಡವನಾಗಿದ್ದಾನೆ. ಇವತ್ತು ಯಾರ್ಯಾರಿಗೆ ಆ ವರ ಬೇಕೋ ಕರ್ತನ ಸನ್ನಿಧಾನದಲ್ಲಿ ಅಂಥ ವರವನ್ನು ದೇವರೇ ಕೊಡು. ಸಹಿಸಲು, ದೇವರೇ ತಾಳ್ಮೆಯಿಂದ ಇರಲು, ದೇವಕರ್ತನೆ ಬರುವಂಥ ಎಲ್ಲ ಅವಮಾನಗಳನ್ನು ಅಲಕ್ಷ್ಯ ಮಾಡಲು ನನಗೆ ವರ ಕೊಡು ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡೋಣ. ಆ ವರ ಅಟ್ಟೆ ಟೈಮ್ನಲ್ಲಿ ಈಗಲೇ ದೇವರು ಕೊಡುವಂತವನಾಗಿದ್ದಾನೆ. ಆ ವರ ಅಂದರೆ ಏನು ಗೊತ್ತಾ? ಯೇಸು ಕ್ರಿಸ್ತನ ಮೇಲಿನ ಪ್ರೀತಿ. ಯೇಸು ಕ್ರಿಸ್ತನ ಮೇಲಿನ ಪ್ರೀತಿಯುಳ್ಳ ದೇವಜನರೇ, ಇವತ್ತು ನಮ್ಮ ಮೇಲೆ ಆತನು ಪ್ರೀತಿ ಇಟ್ಟು ಅವಮಾನವನ್ನು ಅಲಕ್ಷ್ಯ ಮಾಡಿ ನಮ್ಮನ್ನು ಪಡೆದುಕೊಳ್ಳುವಂಥ ಒಂದು ಸಂತೋಷದಲ್ಲಿ ಎಲ್ಲವನ್ನ ಆತನು ತ್ಯಜಿಸಿದನು, ಎಲ್ಲವನ್ನ ಅಲಕ್ಷ್ಯ ಮಾಡಿದನು. ಇವತ್ತು ದೇವರಾತ್ಮನು ಪ್ರಕಟಿಸಿದಿರುವಂಥ ಸಂಗತಿಯನ್ನು ಗೊತ್ತಾ? ಯೇಸು ಕ್ರಿಸ್ತನ ವಿಷಯದಲ್ಲಿ ನಾನು ಮತ್ತು ನೀನು ಆ ಕೃಪೆಯುಳ್ಳಂಥ, ತಡೆದುಕೊಳ್ಳುವಂಥ, ಅಲಕ್ಷ್ಯ ಮಾಡುವಂಥ, ಪ್ರತಿಯೊಂದು ನಿಂದೆ ಅಪಮಾನ ಅಪಹಾಸ್ಯಗಳನ್ನು ಸಹಿಸಿಕೊಳ್ಳುವಂಥ ವರ ನಿನ್ನ ಬದುಕಿನಲ್ಲಿ ಕರೆ ಮಾಡಬೇಕಂದ್ರೆ ನಮ್ಮ ಕಣ್ಣೆದುರಿನಲ್ಲಿ ಯಾವಾಗಲೂ ಯೇಸು ಸ್ವಾಮಿಯನ್ನು ಇಟ್ಟುಕೊಳ್ಳಬೇಕು. ನಮ್ಮ ಕಣ್ಣೆದುರಿನಲ್ಲಿ ಯೇಸು ಸ್ವಾಮಿಯನ್ನು ಇಟ್ಟುಕೊಳ್ಳುವಾಗ ಈ ಲೋಕದ ಎಲ್ಲ ಸಂಗತಿಗಳು, ಈ ಲೋಕದ ಎಲ್ಲ ವಿಧವಾದಂಥ ವ್ಯಕ್ತಿಗಳ ಮಾತುಗಳು ಅವು ಅಲ್ಪವೆಂದು ನಮಗೆ ಎಣಿಸುತ್ತದೆ. ಯಾಕಂದರೆ ನನ್ನ ಸೃಷ್ಟಿಕರ್ತನು ನನಗಾಗಿ ಬಲಿಯಾಗಿ ಪ್ರಾಣ ಕೊಟ್ಟಂಥ ದೇವರಿಗಿಂತ ಹೆಚ್ಚು ಅವಮಾನವನ್ನು
ನಾನು ಇದುವರೆಗೂ ಹೊಂದಿಲ್ಲ, ಹೊಂದೋದಕ್ಕೂ ಸಾಧ್ಯವಿಲ್ಲ. ಅಂಥ ಶೋಧನೆ ನಿನ್ನ ಬದುಕಿನಲ್ಲಿ ಬಂದಿಲ್ಲ. ಅಂಥ ಶೋಧನೆಯಲ್ಲಿ ನಾವು ಹಾದು ಬರುವಂಥ ಪರಿಸ್ಥಿತಿಗೂ ಸಹ ದೇವರು ನಮ್ಮನ್ನು ಕರ್ಕೊಂಡು ಹೋಗೋಲ್ಲ. ಸಹಿಸಿಕೊಳ್ಳುವಷ್ಟು ಶೋಧನೆಯನ್ನು ಮಾತ್ರ ದೇವರು ಕೊಡುತ್ತಾನೆ ವಿನಃ. ಅದಕ್ಕಾಗಿ ಕರ್ತನ ಸನ್ನಿಧಾನದಲ್ಲಿ ನಾವು ಯಾವಾಗಲೂ ಸಂತೋಷಿಸಬೇಕು. ಬರೀ ಒಳ್ಳೆಯದಕ್ಕೆ, ಬರೀ ಆಶೀರ್ವಾದಕ್ಕೆ, ಬರೀ ಸಮೃದ್ಧಿಗೆ ಮಾತ್ರವಲ್ಲ ದೇವಜನರೇ, ಎಲ್ಲ ಸಂದರ್ಭಗಳಲ್ಲಿಯೂ ನಾನು ಕರ್ತನಿಗೆ ಮೀಸಲು, ನನ್ನ ಜೀವನ ಕರ್ತನಿಗೋಸ್ಕರವಾಗಿ, ನಾನು ಬದುಕಿದರೂ ನಾನು ಸತ್ತರೂ ನನ್ನ ಕರ್ತನಿಗಾಗಿ ನಾನು ಜೀವಿಸ್ತೇನೆ ಎನ್ನುವಂಥ ದೃಢ ನಂಬಿಕೆ ಯಾರ ಒಳಗಡೆ ಇರ್ತದೋ ಪ್ರೀತಿಯುಳ್ಳ ದೇವಜನರೇ, ಅವರೇ ದೇವರ ಮಕ್ಕಳು, ಅವರೇ ದೇವರ ಮಕ್ಕಳು. ಯೇಸು ಕ್ರಿಸ್ತನ ಬರೋಣ ಸಮೀಪವಾಗಿದೆ. ಆತನು ಬರುವಾಗ ಬರಿಗೈನಲ್ಲಿ ಬರಲ್ಲ. ಈಗ ಆಲ್ರೆಡಿ ಆತನ ಕೈನಲ್ಲಿ ದೇನಾಕೆ ಸ್ತೋತ್ರವಾಗಲಿ ಮೊರವನ್ನು ಹಿಡಿದುಕೊಂಡಿದ್ದಾನೆ, ಮೊರವನ್ನು ಹಿಡಿದುಕೊಂಡಿದ್ದಾನೆ. ಆ ಎಲ್ಲ ಆತ್ಮಗಳು ಆ ಮರದಲ್ಲಿ ಇದ್ದಾವೆ. ಮರದನ್ನು ದೇನಾಕೆ ಸ್ತೋತ್ರವಾಗಲಿ ಕಾಳನ್ನು ಹಸನ ಮಾಡುವಾಗ ಅದರ ಮೇಲಿರುವಂಥ ಪೌಡರ್ ಮೇಲೆ ಹೋಗುತ್ತದೆ. ಆ ಕಾಳಿನಲ್ಲಿ ಗಟ್ಟಿಯಾಗದೇ ಇರುವಂಥ ಟೊಳ್ಳು ಆಗಿರುವಂಥ ಕಾಳುಗಳು ಆ ಮರವನ್ನು ಜಾಲಿಸುವಾಗ ಬಿದ್ದು ಹೋಗುತ್ತದೆ. ಗಟ್ಟಿ ಕಾಳುಗಳು ಮಾತ್ರ ಉಳಿದುಕೊಳ್ಳುತ್ತದೆ. ಕರ್ತನಿಗಾಗಿ ಬರೀ ಆಶೀರ್ವಾದ, ಸಮೃದ್ಧಿ, ಬರೀ ಹೊಗಳಿಕೆ ಇದಕ್ಕಾಗಿ ನಂಬೋದಲ್ಲ. ಕರ್ತನ ಸನ್ನಿಧಾನದಲ್ಲಿ ಏನೇ ಬಂದರೂ, ಎಷ್ಟೇ ಕಷ್ಟಗಳು ಬಂದರೂ, ಎಷ್ಟೇ ನಿಂದೆ ಅಪಹಾಸ್ಯಗಳು ಬಂದರೂ ನಾನು ಕರ್ತನಿಗೋಸ್ಕರವಾಗಿ ಜೀವಿಸ್ತೇನೆ ಎಂಬುದಾಗಿ ಯಾರು ದೃಢವಾಗಿ ಕೊನೆಯ ತನಕ ನಿಂತುಕೊಳ್ಳುತ್ತಾರೋ, ತಂದೆಯಾದ ದೇವರ ಬಲಗಡೆಯಲ್ಲಿ ಬರೀ ಯೇಸುಸ್ವಾಮಿಗೆ ಮಾತ್ರ ಅಲ್ಲ, ಯೇಸುಸ್ವಾಮಿಯ ಬಲಗಡೆಯಲ್ಲಿ ನಿನಗೂ ಸದಾ ಪರಲೋಕದ ಮಹಿಮೆಯ ಸಂತೋಷವನ್ನು ಆತನು ಅನುಗ್ರಹಿಸಿ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡುತ್ತಾನೆ. ಈ ಸಂದರ್ಭದಲ್ಲಿ ದೇವರ ಸಮ್ಮುಖದಲ್ಲಿ ನಮಗೆ ಆ ವರ ಬೇಕು. ಕಷ್ಟವನ್ನು, ನಿಂದೆಗಳನ್ನು, ಅಪಹಾಸ್ಯ, ಅವಮಾನಗಳನ್ನು ಸಹಿಸಿಕೊಳ್ಳುವಂಥ ಕೃಪೆಯನ್ನು ದೇವರ ನಮಗೆ ಕೊಡು. ನಾವು ನಿನ್ನ ನೆರಳಿನಲ್ಲಿ, ನಿನ್ನ ಹೆಚ್ಚಾಳಿನಲ್ಲಿ ನಡೆಯುವಂತೆ ನಮಗೆ ಸಹಾಯ ಮಾಡು. ದೇವರ ಯಾವಾಗಲೂ ಸಂತೋಷಿಸುವಂತೆ ಅಪೊಸ್ತಲ ಪೌಲನ ರೀತಿಯಲ್ಲಿ ನಿಮ್ಮ ನಾಮವನ್ನು ಕೊಂಡಾಟ ಮಾಡುವಂತೆ ನಮಗೆ ಬಲಪಡಿಸಿ ಎಂಬುದಾಗಿ ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣವಾ. ಪರಿಶುದ್ಧನು ಮಹೋನ್ನತನಾಗಿರುವ ನನ್ನ ತಂದೆಯಾದ ದೇವ, ನಸರೇತಿನ ಯೇಸು ಕ್ರಿಸ್ತನ ಮಧುರವಾದಂಥ ನಾಮದಲ್ಲಿ ದೇವರೇ ಕರ್ತನೆ, ನಮಗೆ ಬೇಕಾದಂಥ ಕರ್ತನ ಶ್ರಮೆಯನ್ನು, ನಿಂದೆಯನ್ನು, ಅವಮಾನವನ್ನು ಅಲಕ್ಷ್ಯ ಮಾಡುವಂಥ ಕೃಪೆಯಿಂದ ನಮ್ಮನ್ನು ತುಂಬಿಸು. ಎಷ್ಟೋ ಜನರು ದೇವ ಕರ್ತನೆ ಆ ಕೃಪೆ ಇಲ್ಲದ ಹಾಗೆ, ಆ ವರವಿಲ್ಲದ ಹಾಗೆ ನಿನ್ನ ಸಾನ್ನಿಧ್ಯಾನವನ್ನು ಬಿಟ್ಟು ದೂರ ಆಗಿದ್ದಾರೆ. ಅಂಥ ಮಕ್ಕಳಿಗೂ ಸದಾ ಈ ಸಂದೇಶ ಮುಟ್ಟಲ್ಪಡಲಿ ರಾಜ. ದೇವರೇ, ಕೇಳುವವರೆಲ್ಲರ ಜೀವಿತದಲ್ಲೂ ಸಹ ಅದ್ಭುತ ಅತಿಶಯಗಳು ಕರ್ತನ ನೀನು ಪ್ರಾರಂಭ ಮಾಡು. ನಸರೀತಿನ ಯೇಸು ಕ್ರಿಸ್ತನ ಪವಿತ್ರವಾದಂಥ ನಾಮದಲ್ಲಿ ದೇವಾದಿದೇವನ ಕರ್ತನೆ, ಕುಟುಂಬವಾಗಿ ಬಂದಿರುವಂಥ ದೇವರೇ ಕರ್ತನೆ ಸ್ವಾಮಿ, ಸಂದೇಶವನ್ನು ಕೇಳುತ್ತಿರುವಂಥ ಎಲ್ಲರ ಗುಡಾರುಗಳಲ್ಲಿ ಇರುವಂಥ ದೇವರೇ ಕರ್ತನೆ ನಿಂದೆ, ಅವಮಾನ, ಅಲಕ್ಷ್ಯಗಳನ್ನು ಕರ್ತನೆ ಸ್ವಾಮಿ ನೀನು ನೀಗಿಸಿ ನಿನ್ನ ಮಕ್ಕಳಿಗೆ ಆತ್ಮಿಕ ಬಲವನ್ನು ಕೊಟ್ಟು ನಡೆಸು. ದೇವಾ ಕರ್ತನೆ, ಈ ಮಕ್ಕಳ ಒಂದೊಂದು ಕಾರ್ಯಗಳಲ್ಲಿಯೂ, ಒಂದೊಂದು ಕರ್ತನೆ ಪ್ರಯತ್ನಗಳಲ್ಲಿಯೂ ನಿನ್ನ ಸಮ್ಮುಖ ಬಲವಾಗಿ ಚಲಿಸಲಿ. ಇವತ್ತು ದೇವರೇ ಕರ್ತನೆ ಬರ್ತಡೇ, ಮ್ಯಾರೇಜ್ ಡೇ, ಗೃಹ ಶಂಕುಸ್ಥಾಪನೆ, ಹೊಸ ಉದ್ಯೋಗ, ಎಕ್ಸಾಮನ್ನು ಫೇಸ್ ಮಾಡ್ತಿರುವಂಥ ಒಬ್ಬೊಬ್ಬರನ್ನು ಸದಾ ನೀನು ಆಶೀರ್ವಾದ ಮಾಡು. ದೇವಾ, ಪ್ರತ್ಯೇಕವಾಗಿ ನಿನ್ನ ಸನ್ನಿಧಾನದಲ್ಲಿ ಮನೆ ಬಿಟ್ಟು ಮನೆ ಸೇರುವ ತನಕ ನಿನ್ನ ಕೃಪಾಹಸ್ತ ನಿನ್ನ ಮಕ್ಕಳೊಟ್ಟಿಗೆ ಇರಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ. ಆಮೇನ್, ಆಮೇನ್.